ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಬೆಚ್ಚಿ ಬಿದ್ರ ಸುಜಾತಾ ಭಟ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇವತ್ತು ಸುಜಾತಾ ಭಟ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಸುಜಾತಾ ಭಟ್ ವಿಚಾರಣೆಗೆ ಗೈರಾಗಿದ್ದಾರೆ. ಆರೋಗ್ಯದ ನೆಪವೊಡ್ಡಿ ವಿಚಾರಣೆಗೆ ಅವರು ಗೈರಾಗಿದ್ದಾರೆ. ಆಗಸ್ಟ್ 29ರಂದು ಹಾಜರಾಗ್ತೀನಿ ಅಂತ ಎಸ್ಐಟಿಗೆ ಅವರು ಒಂದು ಪತ್ರ ಕೂಡ ಬರೆದಿದ್ದಾರೆ. ಆದರೆ ಈ ಸಡನ್ ಆಗಿ ಪ್ಲಾನ್ ಬದಲಾವಣೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಲವಾರು ಗೊಂದಲದ ಹೇಳಿಕೆಗಳನ್ನು ಕೂಡ ಸುಜಾತಾ ಭಟ್ ಅವರು ಕೊಟ್ಟಿದ್ದರು. ಬೆಂಗಳೂರಿನಲ್ಲಿ ಇರುವಂತಹ ಸುಜಾತಾ ಭಟ್ ಮನೆಗೆ ಪೊಲೀಸ್ ಬಿಗು ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಜೊತೆ CAR ತುಕಡಿ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಬೆಚ್ಚಿ ಬಿದ್ರ ಸುಜಾತಾ ಭಟ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇವತ್ತು ಸುಜಾತಾ ಭಟ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಸುಜಾತಾ ಭಟ್ ವಿಚಾರಣೆಗೆ ಗೈರಾಗಿದ್ದಾರೆ. ಆರೋಗ್ಯದ ನೆಪವೊಡ್ಡಿ ವಿಚಾರಣೆಗೆ ಅವರು ಗೈರಾಗಿದ್ದಾರೆ. ಆಗಸ್ಟ್ 29ರಂದು ಹಾಜರಾಗ್ತೀನಿ ಅಂತ ಎಸ್ಐಟಿಗೆ ಅವರು ಒಂದು ಪತ್ರ ಕೂಡ ಬರೆದಿದ್ದಾರೆ. ಆದರೆ ಈ ಸಡನ್ ಆಗಿ ಪ್ಲಾನ್ ಬದಲಾವಣೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಲವಾರು ಗೊಂದಲದ ಹೇಳಿಕೆಗಳನ್ನು ಕೂಡ ಸುಜಾತಾ ಭಟ್ ಅವರು ಕೊಟ್ಟಿದ್ದರು. ಬೆಂಗಳೂರಿನಲ್ಲಿ ಇರುವಂತಹ ಸುಜಾತಾ ಭಟ್ ಮನೆಗೆ ಪೊಲೀಸ್ ಬಿಗು ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಜೊತೆ CAR ತುಕಡಿ ಕೂಡ ನಿಯೋಜನೆ ಮಾಡಲಾಗಿದೆ.